ಅಹೋರಾತ್ರನ ಪ್ರಿಯ ಕವಿ, ಆಧ್ಯಾತ್ಮಿಕ ಕವಿ, ಭಗವತ್ ಭಕ್ತನ ಕವಿ, ಭಗವತ್ ಭಗವತ್ ಸಾಕ್ಷಾತ್ಕಾರ ಪಡೆದಂತಹ ಮೇರು ಕವಿ, ಕರ್ನಾಟಕದ ರತ್ನ ಶ್ರೀ ಶಿಶುವಿನಾಳ ಶರೀಫರ ಧ್ಯಾನ ಯಾವಾಗ್ಲೂ ಇರುತ್ತೆ. ಆತನಂತಾಗ್ಬೇಕು, ಆತನಂತೆ ಬರೆಯಬೇಕು, ಆತನಂತೆ ಇರಬೇಕು, ಆತನಂತೆ ತಿರುಗಬೇಕು ಎನ್ನುವ ಆಶಯದೊಂದಿಗೆ ಅಹೋರಾತ್ರ ಯಾವಾಗ್ಲೂ ಇರ್ತಾನೆ. ಇಂದು ಅಚಾನಕ್ಕಾಗಿ ಆತನ ಈ ನಿಜರೂಪ ದರ್ಶನ, ಈ ನಿಜವಾದ ಒಂದು ಚಿತ್ರ ಸಿಕ್ಕಿತು ಸಿದ್ಧಾರೂಢ ಆಶ್ರಮದ ಒಂದು ಆಶೀರ್ವಾದದೊಂದಿಗೆ. ಆ ಮಹಾಪುರುಷನ ಮುಖ ಕಂಡೊಡನೆಯೇ ಒಳಗಿದ್ದ ಮುಖ ಸಾಮುದ್ರಕ್ಕೆ ಉಕ್ಕಿ ಬಂತು. ಆ ತುಂಬಿದ ಮುಖ, ಆ ಮುಖದಲ್ಲಿ ರಾಜಸಂತನ ಒಂದು ತೇಜಸ್ಸು, ಹಣೆ ಬುದ್ಧಿಶಕ್ತಿ ಮೇಧಾಶಕ್ತಿಯನ್ನು ತೋರಿಸುವಂತಹ ಬುಧ ಗ್ರಹದ ಸ್ಥಾನ ಪ್ರಕಾಶಮಯವಾಗಿ ಕಾಣಿಸ್ತಾ ಇತ್ತು. ಕಣ್ಣುಬ್ಬುಗಳು ಆ ಜನಮನ ಗೆಲ್ಲುವ ಸಹಜ ನಾಯಕತ್ವವನ್ನ, ಜನ ಆತನ ಕಡೆ ಸೆಳೆಯುವ ಒಂದು ಸೆಳೆತವನ್ನ, ಆತ ಜನರನ್ನ ಆ ಕ್ಷಣಕ್ಕೆ ಬಿಟ್ಟು ಹೋಗುವಂತಹ ಗುಣ, ಎಲ್ಲಿಯೂ ನಿಲ್ಲದಂತೆ ನಿಂತರೂ ಚಲಿಸುವಂತೆ ಬದುಕಿದಂತಹ ಮೇರು ಸಂತ ಆ ಬುಧ ಕಾಣುತ್ತೆ. ಕಣ್ಣುಗಳು ನೋಡಿ, ಎರಡರಲ್ಲೂ ಒಂದು ಇಂಡಿಪೆಂಡೆನ್ಸ್ ನೇಚರ್ ಇದೆ. ಸೂರ್ಯ ಮತ್ತೆ ಚಂದ್ರ ಅವೆರಡರಲ್ಲಿ ತನ್ನದೇ ಆದ ಆವರಣವನ್ನ ರೂಪಿಸಿಕೊಳ್ಳುವಂತಹ ಗುಣ ಇದೆ. ನೇಗಿಲಿಗೆ ಕಟ್ಟಿದ ಎತ್ತುಗಳಂತೆ ಅಲ್ಲದೆ ಸ್ವೇಚ್ಛೆಯ ಆಧ್ಯಾತ್ಮಿಕ ಹುಡುಕಾಟವನ್ನ ಕಣ್ಣುಗಳು ತೋರಿಸ್ತಾ ಇದೆ. ಕೆನ್ನೆಗಳಂತೂ ತುಂಬಿದ ಐಶ್ವರ್ಯ, ಎಲ್ಲೋದ್ರೂ ಮಳೆ ಬೀಳುವಂತಹ ಶುಕ್ರ ಅಧೋ ರೇತಸ್ಸು, ಊರ್ಧ್ವ ರೇತಸ್ಸು ತುಳುಕಾಡ್ತಾ ಇದೆ. ಅವರಲ್ಲಿ ಸಂಸಾರಿ, ಸನ್ಯಾಸ ಎರಡು ಗುಣಗಳು ಹೊರಹೊಮ್ತಾ ಇದೆ. 6-3 ಗಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಅಂತ ಬರೆದ ವ್ಯಕ್ತಿ ನಿಜವಾಗ್ಲೂ 6-3 ಗೆದ್ದು ಮೇಲಕ್ಕೆ ಏರಿದಂತಹ ಮಹಾನುಭಾವ. ಇವತ್ತು ಅಹೋರಾತ್ರನಿಗೆ ಹಬ್ಬ ಈ ಚಿತ್ರ ಸಿಕ್ಕಿದ್ದು ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳುವ ಇಚ್ಛೆ ಆಯ್ತು. ನೋಡಿ, ಆ ಕಣ್ಣುಗಳ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಕಣ್ಣುಗಳ ಒಂದು ಪಕ್ಕಗಳಲ್ಲಿ ಆ ನೇತ್ರಗಳು, ಸುನೇತ್ರಗಳ ಒಂದು ಎಳೆ ಹರಿದು ಹೇಗೆ ಹೋಗಿದೆ ಅಂದ್ರೆ, ಆಧ್ಯಾತ್ಮ, ಸಂಗೀತ, ವೈದಿಕ, ಜ್ಯೋತಿಷ್ಯ ಎಲ್ಲವೂ ಆತನಲ್ಲಿ ಸೇರಿಕೊಂಡು ಬಿಟ್ಟಿದೆ. ನಾಲಿಗೆಯಲ್ಲಿ ಹರಿದಿದ್ದೆಲ್ಲ ನಿಜ ಆಗುವ ಪಂಚಭೂತಗಳ ಹಿಡಿತ ಆತನಲ್ಲಿ ಕಾಣ್ತಾ ಇದೆ. ಪಂಚಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶಗಳು ಆತನ ನಿರ್ಮಲ ಮನಸ್ಸನ್ನ ಕೇಳುವಂತೆ ಗೋಚರವಾಗ್ತದೆ. ಸಂತರು ತನ್ನ ಸ್ವಾರ್ಥಕ್ಕೆ ಏನನ್ನೂ ಬಯಸುವುದಿಲ್ಲ, ಆದ್ರೆ ಅವರ ಬಯಕೆಯನ್ನ, ನಿಸ್ವಾರ್ಥ ಬಯಕೆಯನ್ನ ಪಂಚಭೂತಗಳು ಎಂದು ಅಲ್ಲಗಣಿಸುವುದಿಲ್ಲ. ಅವರು ಬಯಸಿದ್ದೆಲ್ಲ ಆಗುವಂತೆ ಮಾಡ್ತಾರೆ. ಆ ಪಂಚಭೂತಗಳ ಹಿಡಿತ ಕಾಣುತ್ತೆ. ಪುರುಷತ್ವದ ಪರಮಾವಧಿ, ಸ್ವರಮಾಧುರ್ಯ ಇದು ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಮೂಗು ಬೃಹಸ್ಪತಿ ಆಧ್ಯಾತ್ಮಿಕ ಔನ್ನತ್ಯವನ್ನ ತೋರಿಸುತ್ತೆ. ಗುರು ಸ್ವಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇರುವಾಗ ಈ ರೀತಿ ಮೂಗು ಕಾಣಿಸ್ಕೊಳ್ಳುತ್ತೆ. ಆ ತುಟಿಗಳಲ್ಲಿ ರಾಹು, ನುಡಿದ್ರೆ ನಡೆಯಂತೆ, ನಡೆದರೆ ನುಡಿಯಂತೆ. ಆ ತುಟಿಗಳಲ್ಲಿ ಕಾಲುಗಳು, ಕಾಲುಗಳಲ್ಲಿ ತುಟಿಗಳು, ಕಣ್ಣುಗಳಲ್ಲಿ ಕಾಲುಗಳು, ಕಾಲುಗಳಲ್ಲಿ ಕಣ್ಣುಗಳು ಎದ್ದು ಕಾಣ್ತಾ ಇದೆ. ಶನಿಶ್ಚರ ಕೂಡ ಆಸೆ ಇಲ್ಲದ ಇವನನ್ನು ನಾಯಿಲ್ಲಿ ಮುಟ್ಟುವುದು ಎನ್ನುವ ರೀತಿ ಆತನ ಗಲ್ಲ ಗಡ್ಡದಿಂದ ಮುಚ್ಚಿ ಹೋಗಿದೆ. ಆ ಕತ್ತಿನ ಮೇಲೆ ಲೈನ್ಸು, ಪ್ರೀತಿ, ಕ್ಷಮ, ಕರುಣೆ, ಸಹನೆ ತುಂಬಿ ತುಳುಕಾಡು. ಈತನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದಿಲ್ಲ. ಆ ಕೈ ತೊಡೆ ಮೇಲೆ ಇಟ್ಟಿರೋ ದೇಹ ಸಾಮುದ್ರಿಕೆ ನೋಡಿ, ನಿರಾಳತೆ, ಯಾವುದನ್ನ ಹಿಡಿದುಕೊಳ್ಳಲು ಹೋಗುವುದಿಲ್ಲ. ಕೈಯಲ್ಲಿ ತನ್ನಲ್ಲಿರುವುದು ಏನೇ ಇಲ್ಲ, ಪುಸ್ತಕದಲ್ಲಿ ಇರುವುದು ಎಲ್ಲ, ಇದರಲ್ಲಿರುವುದು ನನ್ನಲ್ಲಿ ಇಳಿಸಲು ಸಾಧ್ಯವಿಲ್ಲ ಎನ್ನುವ
ಭೂಮಿಗೆ ಹಣ ಹಚ್ಚುವ ನಡೆ ಕಾಣ್ತಾ ಇದೆ. ಎಷ್ಟೋ ದಿವಸಗಳಾದ ಮೇಲೆ ಮರೆತು ಹೋದ ಮುಖ ಸಾಮುದ್ರಿಕೆ, ದೇಹ ಸಾಮುದ್ರಿಕೆ ಮತ್ತೆ ಈ ಮಹಾಪುರುಷನಿಂದ ಎಚ್ಚರವಾಗಿ ಆಚೆ ಬಂದಂತೆ ಅನಿಸುತ್ತಿದೆ ಅಹೋರಾತ್ರ. ಈ ವಿದ್ಯೆಗಳು ಕಲಿತು ಬಳಸಿ ಜಗತ್ತಿಗೋಸ್ಕರ ಬದುಕಬೇಕು, ಪರೋಪಕಾರಕ್ಕೆ ಬದುಕಬೇಕು, ಸರ್ವಭೂತಗಳು ಅಂದ್ರೆ ಎಲ್ಲ ಜೀವಜ ಸಸ್ಯಕೋಟಿ ಪ್ರಾಣಿ ಕೋಟಿಗಳಿಗೋಸ್ಕರ ಬದುಕಬೇಕು ಅಂತ ಇವನ್ನ ಕಲ್ತಿರುವುದನ್ನ ಮರೆಯಲು ಪ್ರಯತ್ನಿಸಿ ಮುನ್ನಡೆಯುವಾಗ ಮತ್ತೆ ಕಲ್ತಿರುವುದನ್ನ ಬಯಸಿ ಹೇಳುತ್ತಿದ್ದೇನೆ. ಈಜು, ಚಾಲಕತನ, ಚಲನೆ, ನಡಿಗೆ, ವಿದ್ಯೆ ಸಲ ಕಲಿತ್ರೆ ಮರೆಯೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಎಷ್ಟೇ ಮರೆತು ಬಾಳ್ಬೇಕಂದ್ರು ಮತ್ತೆ ಮತ್ತೆ ಎಬ್ಬಿಸ್ತಾ ಇರ್ತಾರೆ ಇಂತ ಮಹಾನುಭಾವರು. ಈತನಿಗೂ ಈತನ ಗುರು ಗೋವಿಂದರಿಗೂ ಮತ್ತೆ ವಂದಿಸುತ್ತಾ, ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಅಹೋರಾತ್ರನ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಧನ್ಯವಾದ. ಅಹೋರಾತ್ರ.